ನಮಸ್ಕಾರ ಗೆಳೆಯರೆ. ಇಲ್ಲಿ ನೋಡ್ರಿ, ನಾವು ಕೈಯಲ್ಲಿ 2 ಎರೆಹುಳುಗಳನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನೋಡ್ರಿ ನಾನು ಬರೀ 3-4 ಕಾಳ ಯೂರಿಯಾ ಗೊಬ್ಬರನ ಹಾಕ್ತೀನಿ. ಇದು ನೋಡ್ರಿ ಯಾವ ರೀತಿ ಒದ್ದಾಡ್ತಾವೆ ಇವು. 10 ಸೆಕೆಂಡ್ 5ರಿಂದ 10 ಸೆಕೆಂಡಲ್ಲಿ ಇದು ಸಾಯ್ತಾವೆ. ನಾವು ಹೇಳೋಕ್ಕೆಲ್ಲ ಎರೆಹುಳುಗಳು ನಮ್ಮ ರೈತನ ಮಿತ್ರ ಅಂತ ಹೇಳಿ ಕರಿತೀವಿ. ನಾವು ಗೊತ್ತಿದ್ದು ಗೊತ್ತಿರಲಾರ್ದು ಎಷ್ಟೋ ಟನ್ ಯೂರಿಯಾ ಗೊಬ್ಬರನ ಬಳಸ್ಲಾತೀವಿ. ಇದರಿಂದ ನೋಡ್ರಿ ಎಷ್ಟು ಕೋಟಿಗಟ್ಟಲೆ ನಾವು ಎರೆಹುಳುಗಳನ್ನು ನಾವು ನಮ್ಮ ಸ್ವಂತ ಕೈಯಿಂದನೇ ನಾವು ಸಾಯಿಸ್ಲಾತೀವಿ. ನಾವು ಒಮ್ಮೆಲಂತರೂ ಬಿಡ್ಲಿಕ್ಕಾಗೋದಿಲ್ಲ. ನಾವು ಎಷ್ಟು ಬಳಕೆ ಪ್ರಮಾಣವನ್ನು ಬಳಸಬೇಕು ಅಂತ ನಮ್ಗೆ ಗೊತ್ತಾಯ್ತಂತಂದ್ರೆ ನಾವು ಅದಕ್ಕಿಂತ ಕಡಿಮೆ ಮಾಡ್ಕೊತ ಹೋಲ ಬರ್ತದೆ. ಹೀಗೆ ಮಾಡೋದ್ರಿಂದ ನಮಗೆ ಲಾಸ್ ಆಗ್ತದೆ. ನಾವು ರೊಕ್ಕ ಕೊಟ್ಟು ಕೊಂಡ್ಕೊಂಬಂದ್ಕಿಸಿಂದ ನಮ್ಮ ಜಮೀನ ಆರೋಗ್ಯ, ಎರೆಹುಳುಗಳು, ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಜೀವಿಗಳು ಸಾಯ್ತಾವೆ ಇದರಿಂದಾಗಿ. ಈ ರೀತಿ ಮಾಡೋದ್ರಿಂದ ನಮಗೆ ಭಾಳ ಹಾನಿ ಅದ. ಲಾಭ ಯಾರಿಗೆ ಅದ ಅಂತಂದ್ರೆ ಕಂಪನಿಯವರಿಗೆ ಅದ. ನಾವು ಯೂರಿಯಾ ಗೊಬ್ಬರದಿಂದ ಹೆಚ್ಚಾಗಿ ಬಳಸೋದ್ರಿಂದ ಏನೇನು ದುಷ್ಪರಿಣಾಮಗಳು ಆಗ್ತಾವಂತ ಹೇಳಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಲಾಸ್ಟ್ ತನಕ ನೋಡ್ರಿ. ಬರ್ರಿ ವಿಡಿಯೋ ಶುರು ಮಾಡೋಣ. ಹೆಚ್ಚಾಗಿ ರೈತರು ಏನು ಮಾಡ್ತಾರೆ, ಯೂರಿಯಾ ಗೊಬ್ಬರ ಸ್ವಲ್ಪ ಕಡಿಮೆ ರೇಟ್ನಾಗ ಸಿಗ್ತದೆ ಅಂತ ಹೇಳಿ ಏನು ಮಾಡ್ತಾರೆ, ಹೆಚ್ಚು ಬಳಕೆ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನಮ್ಮ ಇಳುವರಿ ಹೆಚ್ಚಾಗೋದಿಲ್ಲ. ಸಾರಜನಕದರೊಡನೆ ನಾವು ರಂಜಕ ಮತ್ತೆ ಪೊಟ್ಯಾಶ್ ಬೇಕು. ಇದರೊಡನೆ ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ಮತ್ತೆ ದ್ವಿತೀಯ ಪೋಷಕಾಂಶಗಳು ಇವೆಲ್ಲ ಬೇಕು ನಮ್ಮ ಬೆಳೆಗಳಿಗೆ. ಅದಕ್ಕೆ ಇಳುವರಿಯನ್ನು ಪಡಿಬೇಕಂತಂದ್ರೆ ಅವನು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಅತಿಯಾದರೆ ಅಮೃತ ವಿಷ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಾವು ಯೂರಿಯಾ ಗೊಬ್ಬರವನ್ನು ಹೆಚ್ಚಿಗೆ ಹಾಕಿದೆವು ಅಂತಂದ್ರೆ ನಮ್ಮ ಬೆಳೆ ಪೂರ್ತಿ ನಾಶ ಆಗ್ತದೆ. ನಾವು ಇಳುವರಿ ಸಿಗುವಂಥ ಇಳುವರಿನೂ ಕಡಿಮೆ ಆಗ್ತದೆ. ನಾವು ಈಗ ಉದಾಹರಣೆಗಾಗಿ ನೋಡ್ರಿ, ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆಕಾಯಿ ಮತ್ತೆ ಹತ್ತಿ ಅಂತ ಬೆಳೆಗಳಲ್ಲಿ ನೋಡ್ರಿ, ಶಾಖೆ ಉದ್ದ ಅತಿ ಹೆಚ್ಚಾಯ್ತಂದ್ರೆ ಹೂಗಳ ಸಂಖ್ಯೆ ಕಡಿಮೆ ಆಗ್ತದೆ. ನೀವು ಗಮನಿಸ್ರಿ, ಹೂಗಳ ಹಂತದಲ್ಲಿ ಅದು ಯೂರಿಯಾ ಗೊಬ್ಬರವನ್ನು ಹಾಕಿದ್ವಿ ಅಂತಂದ್ರೆ ಹೂಗಳು ಕೊಳೆಯುವಂಥ ಸಮಸ್ಯೆ ಇರ್ತದೆ. ಮತ್ತು ಹೂಗಳು ಉದುರ್ತಾವ, ಕಾಯಿಗಳು ಉದುರ್ತಾವ, ಇನ್ನ ಎಳೆ ಕಾಯಿಗಳೇನದಲ್ಲ ಉದುರ್ತಾವ. ನಾವೇನು ಮಾಡಬೇಕು, ಹೂಗಳ ಹಂತದಲ್ಲಿ ನಾವು ಯೂರಿಯಾ ಗೊಬ್ಬರವನ್ನು ಬಳಸಬಾರ್ದು. ಮೊದಲು ಏನು ಬೆಳವಣಿಗೆ ಹಂತ ಇರ್ತದಲ್ಲ ನಮ್ಮ ಬೆಳೆಯೋದು, ಅವಾಗ ಬಳಸ್ಬೋದು ನಾವು. ಆದ್ರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾರೆ. ಟನ್ಗಟ್ಟಲೆ ಹಾಕ್ತಾರೆ ಯೂರಿಯಾ ಗೊಬ್ಬರವನ್ನು. ಟನ್ಗಟ್ಟಲೆ ಹಾಕೋದ್ರಿಂದ ಏನು ಲಾಭ ಆಗುವುದಿಲ್ಲ. ನಾವು ಜಮೀನಿಗೆ ಹಾಕಿದ ತಕ್ಷಣ ನಮ್ಮ ಬೆಳೆಗಳು ಬರೀ 40% ತೋತಾವೆ. ಉಳ್ಕಿದ್ದು 60% ಏನದ ಮತ್ತೆ ಮಣ್ಣಾಗಿ ಉಳಿದು ಬಿಡ್ತದೆ. ಅದೇ ಮತ್ತೇನು ಮಾಡ್ತದೆ, ನೀರಾಗ ಹಾಗೆ ನೀರು ಜಮೀನೊಳಗೆ ಹಿಂಕೋತ ನೀರಿನಾಗ ಕೂಡ್ಕೋತಾವ. ನೀರು ಅದೇ ಮತ್ತೆ ಕಲುಷಿತಗೊಂಡು ಕಿಸಿಂದ ಅದೇ ನೀರನ್ನು ನಾವು ಕುಡಿದ್ವಿ ಅಂತಂದ್ರೆ ನಮ್ಮ ಆರೋಗ್ಯಕ್ಕೂ ಹಾನಿ ಆಗ್ತದೆ. ಮತ್ತೊಂದು ಕಡೆ ನಮ್ಮ ಬೆಳೆಗಳಲ್ಲಿ ನಾವು ಯೂರಿಯಾ ಗೊಬ್ಬರನ ಹಾಕಿದೀವಿ ಅಂತಂದ್ರೆ ನೋಡ್ರಿ, ಎಲೆಗಳು ಹಚ್ಚ ಹಸಿರು ಕಾಣಿರ್ತಾವ, ಆದ್ರೆ ಭಾಳ ಮೃದುವಾಗಿರ್ತಾವ. ಯಾಕೆ ಮೃದು ಆಗ್ತಾವ ಅಂತಂದ್ರೆ ನಮ್ಮ ಸಸ್ಯಗಳದ್ದೇನು ಬೆಳವಣಿಗೆ ಒಮ್ಮೆಲೆ ಆಗಿದ್ರಿಂದ ಅದು ಬೆಳೆಗಳಲ್ಲಿ ಏನು ಬರ್ತದೆ, ಮೃದುತ್ವ ಬರ್ತದೆ. ಅದರಲ್ಲಿ ಕೀಟಗಳ ಬಾಧೆ ಮತ್ತು ರೋಗಗಳ ಬಾಧೆ ಬರ್ಲಾಕ ಅದು ಸಾಮಾನ್ಯವಾಗಿ ಬಂದೇ ಬರ್ತಾವೆ. ಈಗ ಅನಾರೋಗ್ಯ ಇರುವಂಥ ಮನುಷ್ಯಗೆ ಹೆಚ್ಚಿಗೆ ರೋಗಗಳು ಬರ್ತಾವೆ. ನಾವು ಯೂರಿಯಾ ಗೊಬ್ಬರವನ್ನು ಹಾಕಿದ್ವಿ ಅಂತಂದ್ರೆ ಹೆಚ್ಚಿಗೆ ನೀರು ಬಿಡಬೇಕು. ಈಗ ಗೋಧಿ ಬೆಳೆಯಲ್ಲಿ ನೋಡ್ರಿ, ಅದೇ ನಾವು ತಿಪ್ಪಿ ಗೊಬ್ಬರ ಹಾಕಿ ಮಾಡಿದೆ ಅಂತಂದ್ರೆ 3-4 ನೀರನ್ನು ಬಿಡಬೇಕಾಗ್ತದೆ. ಅದೇ ನಾವು ಯೂರಿಯಾ ಗೊಬ್ಬರವನ್ನು ಹಾಕಿದ್ವಿ ಅಂತಂದ್ರೆ ಏನಿಲ್ಲ ಅಂತಂದ್ರೆ ಒಂದು 8-10 ನೀರು ಬಿಡಬೇಕಾಗ್ತದೆ. ಇಲ್ಲೇ ಗೊತ್ತಾಗ್ತದೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ವಿ ಅಂತಂದ್ರೆ ಅತಿ ಹೆಚ್ಚಾಗಿ ನೀರು ತಗೋತಾವ. ಮತ್ತು ಇದು ಏನಾಗ್ತದೆ, ನಮ್ಮ ಮಣ್ಣು ಏನಾಗ್ತದೆ, ಹುಳಿ ಆಗ್ತದೆ. 1 ವರ್ಷ ಬೆಳೀತದೆ, 2 ವರ್ಷ ಬೆಳೀತದೆ, 3ನೇ ವರ್ಷ ಇದು ಏನೂ ಬೆಳೆಯಂಗಿಲ್ಲ, ಬರ್ಡ್ ಆಗಿಬಿಡ್ತದೆ ಜಮೀನು. ನಾವು ಒಮ್ಮೆಲಂತರೂ ಬಿಡ್ಲಾಕ ಆಗೋದಿಲ್ಲ ಇವು ರಾಸಾಯನಿಕ ಗೊಬ್ಬರಗಳನ್ನು. ಆದಷ್ಟು ಕಡಿಮೆ ಮಾಡ್ಕೊತ ಹೋಗಬೇಕು. ಪ್ರತಿ ವರ್ಷ ಕಡಿಮೆ ಮಾಡ್ಕೊತ ಹೋದೆವು ಅಂತಂದ್ರೆ ಒಂದು ಮಟ್ಟಿಗೆ ಬಂದ ಕಿಸಿಂದ ನಾವು ಬಿಡ್ಬೋದು ಇವುಗಳನ್ನು. ಹೆಚ್ಚಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟು ಕಿಸಿಂದ ಸಾವಯವ ಗೊಬ್ಬರಗಳನ್ನು, ಎರೆ ಗೊಬ್ಬರಗಳನ್ನು ಹಾಕೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಗೆಳೆಯರೇ, ನಾವು ಯೂರಿಯಾ